Dear students, in this video we will discuss the chapter arithmetic progression. ಈ ಚಾಪ್ಟರ್ ನಿಮಗೆ ಎಕ್ಸಾಮ್ಗೆ 5 ಮಾರ್ಕ್ಸಿಗೆ ಬರುತ್ತೆ. 1+4 as our blueprint. ಓಕೆನಾ? ಫಸ್ಟ್ ದಿ ಇಂಟ್ರೊಡಕ್ಷನ್. You must have observed that in nature many things follow a certain pattern, such as the petals of a sunflower, the holes of a honeycomb, the grains on a maize cob, the spirals on a pineapple and on a ಪೈನ್ ಕೋನ್ ಎಕ್ಸೆಟ್ರಾ. ನೀವು ಪ್ರತಿದಿನ ನೇಚರ್ನ ನೋಡಿದಾಗ ಅದರಲ್ಲಿ ಕೆಲವೊಂದು ಥಿಂಗ್ಸ್ನ ಅಬ್ಸರ್ವ್ ಮಾಡಿರ್ತೀರ. ಆ ಥಿಂಗ್ಸ್ಗಳು ಹೇಗಿರುತ್ತೆ ಅಂದರೆ ಸರ್ಟೈನ್ ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸನ್ಫ್ಲವರ್ ಹೂವಿನಲ್ಲಿರುವ ಪೆಟಲ್ಸ್, ಮತ್ತು ಜೇನುಗೂಡಿನಲ್ಲಿರುವ ಹೋಲ್ಸ್ ಆಗಿರಬಹುದು, ಮತ್ತು ಗ್ರೈನ್ಸ್ ಅನೆ ಮೇಸ್ಕೋಬ್ ಅಂದರೆ ಕಾಕಿ ಜೋಳ ನೋಡಿರ್ತೀರಲ್ವ, ಅದರಲ್ಲಿ ಕಾಳುಗಳು ಯಾವ ರೀತಿ ಅರೇಂಜ್ ಆಗಿರುತ್ತೋ ಈ ಅರೇಂಜ್ಮೆಂಟ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಹೋಲಿಸ್ತಾ ಹೋಗ್ಬೋದು. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದರೆ ಏನು ಹಾಗಾದರೆ? ಕನ್ಸಿಡರ್ ದ ಫಾಲೋಯಿಂಗ್ ಲಿಸ್ಟ್ ಆಫ್ ನಂಬರ್ಸ್. ನಿಮಗೆ ಕೆಲವೊಂದಿಷ್ಟು ನಂಬರ್ಸ್ಗಳ ಲಿಸ್ಟನ್ನು ಕೊಟ್ಟಿದ್ದೀವಿ. ಆ ಲಿಸ್ಟ್ಗಳನ್ನ ಅಬ್ಸರ್ವ್ ಮಾಡಿರಿ. ಇಲ್ಲಿ ಫಸ್ಟ್ ಏನಿದೆ ಅಂದರೆ 1 2 3 4 ಎಕ್ಸೆಟ್ರಾ ಇದೆ. ಇಲ್ಲಿ ಎಂಡ್ಲೆಸ್ ಇದೆ. ಎಕ್ಸೆಟ್ರಾ ಅಂದರೆ ಎಂಡ್ಲೆಸ್. ಓಕೆ, ಡಾಟೆಡ್ ಡಾಟ್ ಇದ್ದರೆ ಎಂಡ್ಲೆಸ್ ಆಗಿರುತ್ತೆ ಅಪ್ ಟು ಕೌಂಟಬಲ್. ಇಯರ್ ಈಚ್ ಟರ್ಮ್ ಈಸ್ ಒನ್ ಮೋರ್ ದ್ಯಾನ್ ದ ಟರ್ಮ್ ಪ್ರಿಸೀಡಿಂಗ್ ಇಟ್. ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ನೀವು? ಏನೇನು ಅಬ್ಸರ್ವ್ ಮಾಡಿದ್ರಿ? 1 ಆದಮೇಲೆ 2 ಇದೆ, 2 ಆದಮೇಲೆ 3 ಇದೆ, 3 ಆದಮೇಲೆ 4 ಇದೆ. ಅಂದರೆ ಇಲ್ಲಿ ಹಿಂದಿನ ಟರ್ಮ್ಗಿಂತ ಮುಂದಿನ ಟರ್ಮು ಒಂದು ಆ್ಯಡ್ ಆಗ್ತಾ ಹೋಗಿದೆ, 1 ಜಾಸ್ತಿ ಆಗಿದೆ ಅಂತ ಈ ಪ್ಯಾಟ್ರನ್ ನಮಗೆ ತಿಳಿಸ್ತಾ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ 100 70 40 10 ಎಕ್ಸೆಟ್ರಾ. ಇಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡಿದ್ರಾ? ಓಕೆ, ಇಲ್ಲಿ ಈಚ್ ಟರ್ಮ್ ಈಸ್ 30 ಲೆಸ್ ದ್ಯಾನ್ ದ ಟರ್ಮ್ ಪ್ರಿಸೀಡಿಂಗ್ ಇಟ್. ಹಿಂದಿನ ಟರ್ಮ್ಗಿಂತ ಮುಂದಿನ ಟರ್ಮ್ ಏನಾಗಿದೆ 30 ಕಡಿಮೆ ಆಗ್ತಾ ಬಂದಿದೆ. ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಥರ್ಡ್ ಒನ್ -3 -2 -1 0 ಎಕ್ಸೆಟ್ರಾ. ಇಲ್ಲಿ ಏನಾಗಿದೆ ಅಂದರೆ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ 1 ಟು ದ ಟರ್ಮ್ ಪ್ರಿಸೀಡಿಂಗ್ ಇಟ್. ಹಿಂದಿನ ಟರ್ಮಿಗೆ +1 ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ ಟರ್ಮ್ಗಳು ಬಂದಿದೆ. -3ಗೆ +1 ಆ್ಯಡ್ ಮಾಡಿದಾಗ -2 ಬರುತ್ತೆ. ಅದೇ ರೀತಿ -2ಗೆ +1 ಆ್ಯಡ್ ಮಾಡಿದಾಗ -1 ಬಂದಿದೆ. -1 + 1 is 0. ಈ ರೀತಿ ಸೀಕ್ವೆನ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಫೋರ್ತ್ ಒನ್ ಏನಾಗಿದೆ 3 3 3 3 ಎಲ್ಲದರಲ್ಲೂ 3 ಇದೆ ಎಕ್ಸೆಟ್ರಾ. ಎಷ್ಟಕ್ಕೆ ಎಂಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ಫೈನೈಟ್ ಟರ್ಮ್ಸ್ ಇದೆ. ಇಯರ್ ಆಲ್ ದ ಟರ್ಮ್ಸ್ ಇನ್ ದ ಲಿಸ್ಟ್ ಆರ್ 3. ಇಲ್ಲಿ ಎಲ್ಲ ಟರ್ಮ್ಸ್ಗಳು 3ನೇ ಆಗಿದ್ದಾವೆ. ದಟ್ ಈಸ್ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ 0 ಟು ದ ಟರ್ಮ್ ಪ್ರಿಸೀಡಿಂಗ್ ಇಟ್. ಇಲ್ಲಿ ಏನಿದೆ ಹಾಗಾದರೆ? ಯಾವ ಥರ ಪ್ಯಾಟ್ರನ್ ಇದೆ ಅಂದರೆ ಇಲ್ಲಿ ನಾವೇನು ಮಾಡಿದ್ದೀವಿ, 0ನ ಆ್ಯಡ್ ಮಾಡ್ತಾ ಹೋಗಿದ್ದೀವಿ ಅಂತನಾದರೂ ಕನ್ಸಿಡರ್ ಮಾಡ್ಬೋದು, ಅಥವಾ 0ನ ಸಬ್ಸ್ಟ್ರಾಕ್ಟ್ ಮಾಡಿದ್ದೀವಿ ಅಂತನಾದರೂ ಕನ್ಸಿಡರ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ 3 - 0 3, 3 + 0 3 ಈ ರೀತಿ ಆಗುತ್ತಾ ಹೋಗುತ್ತೆ. ಸೊ ನಮಗೆ ಸೀಕ್ವೆನ್ಸ್ ಸೇಮ್ ಬರ್ತಾ ಹೋಗುತ್ತೆ. ಇಲ್ಲಿ ಪ್ಯಾಟ್ರನ್ 3 3 3ನೇ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿ -1.0 -1.5 -2.0 -2.5 ಎಕ್ಸೆಟ್ರಾ. ಇಲ್ಲಿ ಯಾವ ರೀತಿ ಪ್ಯಾಟ್ರನ್ ಬಂದಿದೆ? ಇಯರ್ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ -5 to or subtracting 0.5 ಫ್ರಮ್ ದ ಪ್ರಿಸೀಡಿಂಗ್ ಟರ್ಮ್. ಏನಾಗಿದೆ ಇಲ್ಲಿ ಹಿಂದಿನ ಟರ್ಮಿಂದ 1.5ಗೆ -0.5ನ ಆ್ಯಡ್ ಮಾಡೋದ್ರಿಂದ -1.5 ಸಿಗ್ತಾ ಹೋಗಿದೆ. ಈ ಥರ ಪ್ಯಾಟ್ರನ್ ಬಂದಿದೆ ನಮಗೆ. ಇನ್ ದ ಲಿಸ್ಟ್ ಎಬೋವ್, ಇಲ್ಲಿ ಮೇಲೆ ನೋಡಿರುವಂತಹ ಲಿಸ್ಟಲ್ಲಿ ವಿ ಸಿ ದಟ್ ಸಕ್ಸೆಸಿವ್ ಟರ್ಮ್ಸ್ ಆರ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್. ನೀವೆಲ್ಲ ನೋಡಿದ್ದೀರಾ. ಇಲ್ಲಿ ಏನಾಗಿದೆ ಅಂದರೆ ಮುಂದಿನ ಟರ್ಮ್ಗಳು ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಿರೋದ್ರಿಂದ
ಯಾವುದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಪ್ರಿಸೀಡಿಂಗ್ ಟರ್ಮ್ ಅಂದರೆ ಹಿಂದಿನ ಟರ್ಮ್ಗೆ ಆ್ಯಡ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಸಿಗ್ತಾ ಹೋಗಿದೆ. ಸಚ್ ಲಿಸ್ಟ್ ಆಫ್ ನಂಬರ್ಸ್ ಇಸ್ ಸೆಟ್ ಟು ಫಾರ್ಮ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅಂದರೆ ಯಾವ ನಂಬರ್ನ, ಒಂದು ಫಿಕ್ಸ್ಡ್ ನಂಬರ್ನ ಹಿಂದಿನ ಟರ್ಮಿಗೆ ಆ್ಯಡ್ ಮಾಡಿ ಮುಂದಿನ ಟರ್ಮ್ನ ಪಡೆಯೋದ್ರಿಂದ ಸಕ್ಸಸಿವ್ ಟರ್ಮ್ನ ಪಡೆಯೋದನ್ನು ನಾವು ಏನಂತ ಕರಿತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇನ್ ಶಾರ್ಟ್ ಫಾರ್ಮ್ AP ಅಂತ ಕರಿತೀವಿ. ಹಾಗಾದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಡೆಫಿನೇಷನ್ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ AP is a list of numbers in which each term is obtained by adding a fixed number to the preceding term except the first term. You have to observe the definition carefully. AP is a list of numbers. AP ಅಂದರೆ ಏನಿಲ್ಲ, AP is just a list of numbers. ಕೆಲವೊಂದು ನಂಬರ್ಸ್ಗಳನ್ನ ಲಿಸ್ಟ್ ಮಾಡಿರ್ತಾರೆ ಅಷ್ಟೇ. ಆದರೆ ಏನಾಗಿರುತ್ತೆ ಅಂದರೆ ಪ್ರತಿಯೊಂದು ಟರ್ಮು ಇಲ್ಲಿ ಹೇಗೆ ಬರುತ್ತೆ ಅಂದರೆ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್. ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ಏನಾಗಿರುತ್ತೆ, ಪ್ರತಿಯೊಂದು ಟರ್ಮ್ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್, ಒಂದು ಫಿಕ್ಸ್ ನಂಬರ್ನ ಹಿಂದಿನ ಸಂಖ್ಯೆಗೆ ಪ್ರಿಸೀಡಿಂಗ್ ಟರ್ಮ್ಗೆ ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ? ಅರ್ಥಮೆಟಿಕ್ ಪ್ರೋಗ್ರೆಷನ್. ಆದರೆ ಒಂದು ಕಂಡೀಷನ್ ಇದೆ, ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಫಸ್ಟ್ನೇ ಪದಕ್ಕೆ, ಫಸ್ಟ್ ಟರ್ಮ್ಗೆ ಯಾವುದೇ ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡೋಂಗಿಲ್ಲ. ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಇವುಗಳಿಗೆ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್, ಕಾಮನ್ ಡಿಫ್ರೆನ್ಸ್. ದ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ AP. ನಾವೇನು ಮಾಡ್ತಾ ಹೋಗ್ತೀವಿ, ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತಾ ಹೋದ್ವಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋದ್ವಿ ಅಲ್ವಾ, ಆ ಫಿಕ್ಸ್ಡ್ ನಂಬರ್ನ ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ನೆಕ್ಸ್ಟ್ ನೋಟ್ ಇದೆ. ರಿಮೆಂಬರ್ ದಟ್ ಕಾಮನ್ ಡಿಫ್ರೆನ್ಸ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಹಾಗಾದರೆ ಕಾಮನ್ ಡಿಫ್ರೆನ್ಸ್ನ ನಾವು ಪಡಿತೀವಿ ಅನ್ನೋದಾದರೆ ಅದು ಯಾವುದಾಗಿದೆ? ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತ ಕೇಳ್ತಾರೆ. ಆದರೆ ಇಲ್ಲಿ ಅದು ಕಾಮನ್ ಡಿಫ್ರೆನ್ಸ್ ಏನಾಗಿರ್ಬೋದು? ಪಾಸಿಟಿವ್ ಆದರೂ ಆಗಿರಬಹುದು, ನೆಗೆಟಿವ್ ಆದರೂ ಆಗಿರಬಹುದು. ಇಟ್ ಮೇ ಬಿ ಝೀರೋ. ನಮ್ಮ 3 ಕೇಸಲ್ಲಿ ನೋಡಿದ ಹಾಗೆ ಅದು ಝೀರೋ ಕೂಡ ಆಗಿರಬಹುದು. ಲೆಟ್ ಅಸ್ ಡಿನೋಟ್ ದ ಫಸ್ಟ್ ಟರ್ಮ್ ಆಫ್ ಎನ್ AP ಬೈ A1. ಫಸ್ಟ್ ಟರ್ಮ್ನ ನಾವು ಏನಂತ ಕರಿತೀವಿ? A1 ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ನ A2 ಎಕ್ಸೆಟ್ರಾ ಎಕ್ಸೆಟ್ರಾ. nth ಟರ್ಮ್ನ AN ಎಸ್ ನಂಬರ್ ಗೋಸ್. ಓಕೆನಾ? nth ಟರ್ಮ್ನ AN ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಬೈ D. ಕಾಮನ್ ಡಿಫ್ರೆನ್ಸ್ನ ನಾವು ಡಿಫ್ರೆನ್ಸ್ D ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಕಾಮನ್ ಡಿಫ್ರೆನ್ಸ್ ಬೈ D. ದೆನ್ ದ AP ಬಿಕಮ್ಸ್, ಇಲ್ಲಿ AP ಏನಾಗುತ್ತಪ್ಪ ಅಂದರೆ A1 A2 A3 ಎಕ್ಸೆಟ್ರಾ AN. ಈ ಥರ AP ಬರುತ್ತೆ ನಮಗೆ. ಸೊ A2 ಈಸ್ ಈಕ್ವಲ್ ಟು A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2 ಈಸ್ ಈಕ್ವಲ್ ಟು ಎಕ್ಸೆಟ್ರಾ AN ಮೈನಸ್ 1 ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ? D ಸಿಗುತ್ತೆ. ಅಂದರೆ ಪ್ರತಿ ಟರ್ಮ್ನ ಅದರ ಹಿಂದಿನ ಟರ್ಮಿಂದ ಕಳೆದ್ರೆ ನಮಗೇನು ಸಿಗುತ್ತೆ? ಕಾಮನ್ ಡಿಫ್ರೆನ್ಸ್ D ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಏನು ಸಿಗುತ್ತೆ? ಕಾಮನ್ ಡಿಫ್ರೆನ್ಸ್ D ಸಿಗುತ್ತೆ. ಈ ಕಾಮನ್ ಡಿಫ್ರೆನ್ಸ್ ಅಂದರೆ ಕಾಮನ್ ಡಿಫ್ರೆನ್ಸ್ ಇಸ್ ಜಸ್ಟ್ ಎ ನಂಬರ್. ಹಿಂದಿನ ಟರ್ಮಿಂದ ನೆಕ್ಸ್ಟ್ ಮುಂದಿನ ಟರ್ಮ್ ಏನಿರುತ್ತಲ್ವ ಅದನ್ನು ಕಳಿಬೇಕು. ಫಾರ್ ಎಕ್ಸಾಂಪಲ್ A2 ಮೈನಸ್ A1. ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ನ ಕಳಿಬೇಕು, ಥರ್ಡ್ ಟರ್ಮಿಂದ ಸೆಕೆಂಡ್ ಟರ್ಮ್ನ ಕಳಿಬೇಕು. ಈ ಥರ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ. ನೆಕ್ಸ್ಟ್, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಜನರಲ್ ಫಾರ್ಮ್ ಆಫ್ ಎನ್ AP ಅಬ್ಸರ್ವ್ ಮಾಡೋಣ. ಜನರಲ್ ಫಾರ್ಮ್ ಆಫ್ ಎನ್ AP ಯಾವ ರೀತಿ ಬರೆಯೋದು? ಹಾಗಾದರೆ ನಿಮಗೆ ಆಲ್ರೆಡಿ ಗೊತ್ತು. ಫಸ್ಟ್ ಟರ್ಮ್ನ ನಾವೇನಂತ ಕರಿತೀವಿ? A ಅಂತ ಗೊತ್ತು. ನೆಕ್ಸ್ಟು ಸೆಕೆಂಡ್ ಟರ್ಮ್ ಏನಾಗಿರುತ್ತೆ? A ಪ್ಲಸ್ ಕಾಮನ್ ಡಿಫ್ರೆನ್ಸ್. ಸೊ A plus D, A plus 2D, A plus 3D, etc. where A is the first term and D is the common difference. ಇಲ್ಲೇನಿಲ್ಲ, ಜಸ್ಟ್ Aಗೆ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ಇಲ್ಲಿ
ಫಸ್ಟ್ ಟರ್ಮ್ ಎ ಇರುತ್ತೆ. ನೆಕ್ಸ್ಟ್ ಎ ಪ್ಲಸ್ ಡಿ, ಎ ಪ್ಲಸ್ ಕಾಮನ್ ಡಿಫ್ರೆನ್ಸ್, ಫಸ್ಟ್ ಟರ್ಮ್ ಪ್ಲಸ್ ಕಾಮನ್ ಡಿಫ್ರೆನ್ಸ್. ನೆಕ್ಸ್ಟ್ ಎ ಪ್ಲಸ್ 2 ಟೈಮ್ಸ್ ಆಫ್ ಕಾಮನ್ ಡಿಫ್ರೆನ್ಸ್, a plus 2d. next a plus 3d, a plus first term plus 3 times of common difference, where a is the first term. ಇಲ್ಲಿ a ಏನಾಗಿರುತ್ತೆ, ಮೊದಲ ಪದವಾಗಿರುತ್ತೆ, and d is the common difference. ನಿಮ್ಗೆ ಎಲ್ಲರಿಗೂ ಗೊತ್ತು, d is the common difference. next finite AP, finite arithmetic progression. there are only a finite number of terms. ಯಾವ ಎ ಪಿಯಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೋ ಅಂತಹ ಎ ಪಿಯನ್ನು ನಾವೇನಂತ ಕರಿತೀವಿ, ಫೈನೈಟ್ ಎ ಪಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಕೌಂಟ್ ಮಾಡೋದಕ್ಕೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಬೇಕು, ಇಷ್ಟಿಂದ ಇಷ್ಟು ಆ ಥರ. ನೀನು 1ನೇ ಕ್ಲಾಸಿಂದ 10ನೇ ತರಗತಿವರೆಗೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಷ್ಟು ಪುಸ್ತಕಗಳನ್ನು ಓದಿದೆಯಾ ಅಂದರೆ ನನಗೆ ಕೌಂಟ್ ಸಿಗುತ್ತೆ. ಈ ಥರ ಇದ್ದರೆ ಫೈನೈಟ್ ಅಂತ ಕರಿತೀವಿ, ಫೈನೈಟ್ ಎ ಪಿ. ಎಕ್ಸಾಂಪಲ್ಸ್ ಫಾರ್ ಫೈನೈಟ್ ಎ ಪಿ. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ದ ಹೈಟ್ಸ್ ಇನ್ ಸೆಂಟಿಮೀಟರ್ ಆಫ್ ಸಮ್ ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ ಇನ್ ದ ಮಾರ್ನಿಂಗ್ ಅಸೆಂಬ್ಲಿ ಆರ್, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ 147, 148, 149 ಎಕ್ಸೆಟ್ರಾ ಅಪ್ ಟು 157ವರೆಗೂ ಹೈಟ್ ಇದೆ ಇಲ್ಲಿ ಮಕ್ಕಳದು. ಪ್ರೇಯರ್ ಮಾಡೋಕ್ಕೆ ಅಂತ ನಿಂತಿರ್ತಾರಲ್ವ ಬೆಳಗ್ಗೆ, ಆ ಪ್ರೇಯರಲ್ಲಿ ಎಷ್ಟು ಹೈಟಿನ ಮಕ್ಕಳಿದ್ದಾರೆ. ಫಾರ್ ಎಕ್ಸಾಂಪಲ್ 147 ಹೈಟ್ ಇರ್ಬೋದು, 148 ಸೆಂಟಿಮೀಟ್ರ್ ಹೈಟ್ ಇರ್ಬೋದು, 149 ಸೆಂಟಿಮೀಟ್ರ್ ಹೈಟ್ ಇರ್ಬೋದು. ಮ್ಯಾಕ್ಸಿಮಮ್ ಎಷ್ಟಿದೆ 157. ನಮಗಿಲ್ಲಿ ಬಾರ್ಡ್ರ್ ಗೊತ್ತಾಗ್ತಾಯಿದೆ ಎಷ್ಟಿದೆ, ಎಷ್ಟರಿಂದ ಎಷ್ಟರಲ್ಲಿ ಫಿಕ್ಸ್ಡ್ ಇದೆ. 147ಇಂದ 157 ಇಲ್ಲಿ ಎಷ್ಟು ಅಂತ ನಮಗೆ ಎಕ್ಸಾಕ್ಟ್ ಒಂದು ಬಾಕ್ಸ್ ಟೈಪ್ ಸಿಗ್ತಾ ಇದೆ ನಮಗೆ. ನೆಕ್ಸ್ಟ್ ದ ಬ್ಯಾಲೆನ್ಸ್ ಮನಿ ಇನ್ ರುಪೀಸ್ ಆಫ್ಟರ್ ಪೇಯಿಂಗ್ 5% ಆಫ್ ದ ಟೋಟಲ್ ಲೋನ್ ಆಫ್ ₹1000 ಎವ್ರಿ ಮಂತ್ ಈಸ್ 950, 900, 850, 800 ಎಕ್ಸೆಟ್ರಾ ಅಪ್ ಟು 50. ಇಲ್ಲೂ ಅಷ್ಟೇ 950ಇಂದ ಸ್ಟಾರ್ಟ್ ಆಗಿ 50ವರೆಗೂ ಅಮೌಂಟ್ ಕಡಿಮೆ ಆಗ್ತಾ ಬಂದಿದೆ. ಈ ಥರ ನಮಗೆ ಎಕ್ಸಾಕ್ಟ್ ಎಷ್ಟರಿಂದ ಎಷ್ಟು ಅಂತ ಗೊತ್ತಿದ್ದರೆ ಇದನ್ನು ನಾವು ಫೈನೈಟ್ ಎ ಪಿ ಅಂತ ಕರಿತೀವಿ. ದ ಕ್ಯಾಶ್ ಪ್ರೈಸಸ್ ಇನ್ ರುಪೀಸ್ ಗಿವನ್ ಬೈ ಎ ಸ್ಕೂಲ್ ಟು ದ ಟಾಪರ್ಸ್ ಆಫ್ ಕ್ಲಾಸಸ್ ಫಸ್ಟ್ ಟು 10, 12 ಆರ್ ರೆಸ್ಪೆಕ್ಟಿವ್ಲಿ 200. ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ 200 ಕೊಡ್ತಾರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುಗೆ 250 ಕೊಡ್ತಾರೆ, ಥರ್ಡ್ ಸ್ಟ್ಯಾಂಡರ್ಡ್ ಮಗುಗೆ 300 ಕ್ಯಾಶ್ ಪ್ರೈಸ್ ಕೊಡ್ತಾರೆ ಟಾಪರ್ಸ್ ಆಗಿರೋದಕ್ಕೆ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋದಕ್ಕೆ. ಸೊ ಅದೇ ಥರ 12th ಸ್ಟ್ಯಾಂಡರ್ಡಿಗೆ 750 ರುಪೀಸ್ ಕೊಡ್ತಾರೆ. ಇಲ್ಲೇನಾಗಿದೆ, ಕಾಮನ್ ಡಿಫ್ರೆನ್ಸ್ 50 ಇದೆ. ಸೊ 200 ಇದ್ದಿದ್ದು ಮತ್ತು ಪ್ಲಸ್ 50 ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಫೈನೈಟ್ ಎ ಪಿ. ಅಂದರೆ ಇಲ್ಲೇನಾಗಿದೆ, ಕ್ಲಾಸಸ್ ಫಸ್ಟಿಂದ 12th ಸ್ಟ್ಯಾಂಡರ್ಡ್ವರೆಗೂ ಇಷ್ಟೇ, ಫಸ್ಟಿಂದ 12th ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ ಲಿಮಿಟೆಡ್ ಇದೆ. ಸೊ ಅದನ್ನು ನಾವು ಫೈನೈಟ್ ಎ ಪಿ ಅಂದರೆ ಪರಿಮಿತ ಶ್ರೇಣಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಇನ್ಫೈನೈಟ್ ಎ ಪಿ. ಇನ್ಫೈನೈಟ್ ಎ ಪಿಸ್ ಡು ನಾಟ್ ಹ್ಯಾವ್ ಎ ಲಾಸ್ಟ್ ಟರ್ಮ್. ಇನ್ಫೈನೈಟ್ ಎ ಪಿಸ್, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಲಾಸ್ಟ್ ಟರ್ಮ್ಗಳು ಇರೋದಿಲ್ಲ. ಎಕ್ಸಾಂಪಲ್ಸ್ ಫಾರ್ ಇನ್ಫೈನೈಟ್ ಎ ಪಿ. ಇದನ್ನು ನಾವು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ ಕನ್ನಡದಲ್ಲಿ. ಅಪರಿಮಿತ ಶ್ರೇಣಿಗಳಿಗೆ ಉದಾಹರಣೆಗಳು ಯಾವ್ಯಾವು ಅಂದರೆ 1, 2, 3, 4 ಎಕ್ಸೆಟ್ರಾ. ಎಷ್ಟಾದರೂ ನಂಬರ್ ನಿಮಗೆ ಎಷ್ಟು ಕೌಂಟ್ ಬರುತ್ತೋ ಅಷ್ಟಾದರೂ ಬರೀಬೋದು. ಇನ್ನು ಕೌಂಟಬಲ್ಸ್ ಇರುತ್ತೆ ಮತ್ತು ಅನ್ಕೌಂಟಬಲ್ವರೆಗೂ ನಂಬರ್ಸ್ ಇದೆ. ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 100, 70, 40, 10 ನಮ್ಮ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ವಲ್ವ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಇದನ್ನು ಕೊಡ್ತಾಯಿದ್ವಿ. 100, 70, 40 ಇದು ಒಂದು ಪ್ಯಾಟ್ರನ್. ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. -3, -2, -1, 0 ಎಕ್ಸೆಟ್ರಾ. ಫೋರ್ತ್ ಒನ್ 3, 3, 3, 3 ಎಕ್ಸೆಟ್ರಾ. ಎಲ್ರಿಗಿಂತ ಫಸ್ಟ್ ನನ್ನ ವಿಡಿಯೋ ನೋಡೋದಕ್ಕೆ ಮತ್ತು ನನ್ನ ಜೊತೆ ಸದಾ ನೋಟಿಫೈ ಆಗಿರೋದಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ಥ್ಯಾಂಕ್ ಯು. ವಿ ವಿಲ್ ಮೀಟ್ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ.
ಥ್ಯಾಂಕ್ ಯು ಫಾರ್ ವಾಚಿಂಗ್.